ಮೊದಲು ತೊಡುಗೆ ಮಾಡಲು ಹೊನ್ನೆ ಮೊದಲು ಶಿವ ಪಥವ ನೆರೆಯುವಡೆ ಗುರು ಪಥವೇ ಮೊದಲು ಕೂಡಲ ಸಂಗಮ ದೇವ ನೆರೆಯುವಡೆ ಶರಣರ ಸಂಘವೇ ಮೊದಲು ಎಂಬ ಬಸವಣ್ಣವರ ವಚನವನ್ನ ಎನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಯಾವತ್ತು ಯರಗಟ್ಟಿ ತಾಲೂಕಿನ ಗೊರಗುದ್ದಿ ಗ್ರಾಮದ ಶ್ರೀ ಮಾರುತೇಶ್ವರ ಓಕುಳಿಯ ನಿಮಿತ್ತವಾಗಿ ಶ್ರೀ ಮಾರುತೇಶ್ವರ ಯುವಕ ಸಂಘ ಗೊರಗುದ್ದಿ ಇವರು ಅರ್ಪಿಸುವ ಎರಡನೆಯ ಕಲಾಕುಸುಮ ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷರು ಹಾಗೂ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಬ್ರಹ್ಮಾನಂದ ಮಹಾರಾಜರು ಗೊರಗುದ್ದಿ ಅವರು ವಹಿಸಿಕೊಳ್ಳುವಂತೆ ವಿನಂತಿಸಿಕೊಳ್ತೇನೆ. ತದನಂತರ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಮಾನ್ಯ ಶಾಸಕರು ಅವರ ಆರೋಗ್ಯ ಸರಿ ಇಲ್ಲದ ನಿಮಿತ್ತ ನಾವು ಮುಂಜಾನೆಯಿಂದ ಸಾಕಷ್ಟು ಅವ್ರಿಗೆ ಕರೆಗಳನ್ನ ಮಾಡಿದ್ದೀವಿ. ಅವರು ಯಾಕಂದ್ರೆ ಬೆಂಗಳೂರು ಹೋಗಿ ಸಾಕಷ್ಟು ಏನಪ್ಪಾ ಅಂದ್ರೆ ಸುಸ್ತಾಗಿದ್ದಾರೆ, ಹೀಗಾಗಿ ಅವರು ಬರೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಗ್ರಾಮ ಪಂಚಾಯತ್ ಕಡಿಬಿಯ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಸುಂದಳಿಯವರವರು, ಜೊತೆಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಮಹಾದೇವಿ ಗುಗ್ಗನಟ್ಟಿ ಅವರು ವೇದಿಕೆಯನ್ನು ಅಲಂಕರಿಸುವಂತೆ ವಿನಂತಿಸಿಕೊಳ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವವರು ಮಹಾದೇವ್ ಒಂಟಮೂರಿ ಅವರು ನಿವೃತ್ತ ಸೈನಿಕರು. ತದನಂತರ ಊರಿನ ಹಿರಿಯರಾಗಿರುವಂತಹ ಶ್ರೀ ಚಿದಾನಂದ ಸುಂದಳಿಯರವರು, ಯರಗಟ್ಟಿ APMC ಅಧ್ಯಕ್ಷರಾಗಿರುವಂತಹ ಶ್ರೀ ನೀಲಕಂಠನ ಸಿದ್ದಬಸವನವರು, ಅದೇ ರೀತಿ ಊರಿನ ಹಿರಿಯರಾಗಿರುವಂತಹ ಸಿದ್ದಪ್ಪ ಸಿಂಗನವರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಪರಶುರಾಮ್ ಕೆಂ ನಾಯ್ಕರ್ ಅವರು ಅಧ್ಯಕ್ಷಸ್ಥಾನ ವಹಿಸುವಂತೆ ವಿನಂತಿಸಿಕೊಳ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರವರನ್ನದೇ ಗೊರಗುದ್ದಿ ಗ್ರಾಮದ ಸರ್ವ ಹಿರಿಯರನ್ನ, ಗೊರಗುದ್ದಿ ಗ್ರಾಮದ ಸಮಸ್ತ ನಾಗರಿಕರನ್ನ ಎಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ನಮ್ಮ ಸೌದ ತಾಲೂಕಿನ ಶಾಸಕರ ಅನುಪಸ್ಥಿತಿಯಲ್ಲಿ ನಮ್ಮ ಕಡಿಬಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಸುನದಳಿ ಅವರು ರೆಬ್ಬನ್ ಕಟ್ ಮಾಡುವುದರ ಮೂಲಕ ಈ ಒಂದು ನಾಟಕವನ್ನ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ದಯಮಾಡಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಪರಶುರಾಮ್ ನಾಯ್ಕರ್ ಅವರು ವೇದಿಕೆ ಬರಬೇಕೆಂದು ವಿನಂತಿಸಿಕೊಳ್ತೇನೆ. ಅಲ್ಲ ಮಾವ ಬಂದ ಇಲ್ಲ ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನ ರೆಬ್ಬನ್ ಅನ್ನು ಕಟ್ ಮಾಡೋದ್ರ ಮೂಲಕ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಸುನದಳಿ ಅವರು ಉದ್ಘಾಟನೆಯನ್ನು ಮಾಡಬೇಕೆಂದು ವಿನಂತಿಸಿಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪೂಜ್ಯರ ಆದಿಯಾಗಿ ಎಲ್ಲರೂ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ವಿನಂತಿಸಿಕೊಳ್ತೇನೆ. ರೆಬ್ಬನ್ ಅನ್ನು ಕಟ್ ಮಾಡುವುದರ ಮೂಲಕ ಈ ಒಂದು ನಾಟಕವನ್ನು ಉದ್ಘಾಟಿಸಿದಂತ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನದಾಗಿ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನ ಬೆಳಗಿಸುವಂತಹ ಕಾರ್ಯಕ್ರಮ ಗೊರಗುದ್ದಿ ಗ್ರಾಮದ ಹೆಮ್ಮೆ, ನಿವೃತ್ತ ಸೈನಿಕರು ಹಾಗೂ ಸಮಾಜಕ್ಕೆ ಸಾಕಷ್ಟು ರೀತಿಯ ಸಹಕಾರವನ್ನು ನೀಡುತ್ತಿರುವಂತಹ ಶ್ರೀ ಮಹಾದೇವ್ ಒಂಟಮೂರಿ ಅವರವರು, ಜೊತೆಗೆ ಊರಿನ ಹಿರಿಯರಾಗಿರುವಂತಹ ಚಿದಾನಂದ ಸುನದಳಿಯವರವರು, ಜೊತೆಗೆ ನಮ್ಮ ಯರಗಟ್ಟಿ ತಾಲೂಕಿನ ನಮ್ಮೆಲ್ಲರ ಪ್ರೀತಿಯ APMC ಅಧ್ಯಕ್ಷರಾಗಿರುವಂತಹ ನೀಲಕಂಠನ ಸಿದ್ದಬಸವನವರವರು, ಜೊತೆಗೆ ಸಿದ್ದಪ್ಪ ಸಿಂಗನವರವರು, ಈ ಎಲ್ಲ ಗಣ್ಯಮಾನ್ಯರು ದೀಪವನ್ನ ಬೆಳಗಿಸುವುದರ ಮೂಲಕ ಮತ್ತೊಮ್ಮೆ ಈ ಒಂದು ನಾಟಕಕ್ಕೆ ಮೆರಗನ್ನ ತಂದುಕೊಳ್ಬೇಕೆಂದು ವಿನಂತಿಸಿಕೊಳ್ತೇನೆ. ದೀಪದಲ್ಲಿ ಕಾಣುತ್ತಿದೆ ಮಾರುತೇಶ್ವರ ರೂಪ, ಮನವಿಟ್ಟು ನೋಡಿದರೆ ಕಳೆಯುವ ಭವತಾಪ. ದೀಪದಲ್ಲಿ ಬೆಳಗುತ್ತಿದೆ ಮಾರುತೇಶ್ವರ ರೂಪ, ದೀಪದಲ್ಲಿ ಬೆಳಗುತ್ತಿದೆ
ಮನವಿಟ್ಟು ನೋಡಿದರೆ ಕಳೆಯುವ ಭವತಾಪ ದೀಪ 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 ದೀಪದಲ್ಲಿ ಬೆಳಗುತ್ತಿದೆ ಮಾರುತೇಶ್ವರ ರೂಪ ದೀಪದಲ್ಲಿ ಬೆಳಗುತ್ತಿದೆ ಮಾರುತೇಶ್ವರ ರೂಪ ಮನವಿಟ್ಟು ನೋಡಿದರೆ ಕಳೆಯುವ ಭವತಾಪ ಮನವಿಟ್ಟು ನೋಡಿದರೆ ಕಳೆಯುವ ಭವತಾಪ ದೀಪ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಉದ್ಘಾಟನೆಯನ್ನು ಮಾಡಿ ಮೆರಗನ ತಂದಿರುವಂತ ಸರ್ವರಿಗೂ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ರಾಮಚಂದ್ರ ರಾಮಚಂದ್ರ ಇದನ್ನ ಟೇಬಲ್ ತೆಗೆದು ಬಿಡ್ಬೇಕು. ಹಾ ತೆಗೆದು ಎಲ್ಲ ಹಗರ ಈಗ ಈ ಒಂದು ನಾಟಕ ಕಾರ್ಯಕ್ರಮದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಂದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಶ್ರೀ ಬ್ರಹ್ಮಾನಂದ ಮಹಾರಾಜರು ಗುರುಗುದ್ದಿ ಇವರಿಗೆ ಅನಂತ ಭಕ್ತಿಯ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವರಿಗೆ ಈ ಒಂದು ನಾಟಕದ ಮಾಲಕರಾಗಿರುವಂಥ ಶಿವಾನಂದ್ ಮಾಡಮಗೇರಿ ಹಾಗೂ ಶಿವಾನಂದ್ ಪೂಜಾರಿ ಈ ಇಬ್ಬರು ಮಾಲಕರು ಪೂಜ್ಯರಿಗೆ ಒಂದು ಸನ್ಮಾನದ ರೂಪದಲ್ಲಿ ಒಂದು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ತೇನೆ. ದಯಮಾಡಿ ಇಬ್ಬರು ಮಾಲಕರು ವೇದಿಕೆ ಬರಬೇಕಂತ ಕೇಳಿಕೊಳ್ತೇನೆ. ಬರಿ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಯೋಗಿವರನೇ ಸಲಹೋ ಸಿದ್ಧಲಿಂಗಯತಿ ನೀನೆಯನ ಜಗತಿ
ದಯಮಾಡಿ ಈ ಒಂದು ನಾಟಕದ ಮಾಲಕರಾಗಿರುವಂತ ಶಿವಾನಂದ್ ಮಡಂಗಿರಿ ಹಾಗೂ ಶಿವಾನಂದ್ ಪೂಜಾರಿ ಅವರು ಪೂಜ್ಯರಿಗೆ ಒಂದು ಸನ್ಮಾನವನ್ನ ಮಾಡೋದ್ರ ಮೂಲಕ ಮಾಲಾರ್ಪಣೆ ನೆರವೇರಿಸಿ ವಿನಂತಿಸಿಕೊಳ್ತೀನಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ. ಮುಂದಿನದಾಗಿ ಈ ಒಂದು ನಾಟಕಕ್ಕೆ ಸುಮಾರು 20,000 ರೂಪಾಯಿಗಳ ಒಂದು ಧನ ಸಹಾಯವನ್ನು ಮಾಡಿರುವಂಥ ನಮ್ಮೆಲ್ಲರ ಗುರುಗುದ್ದಿಯ ಹೆಮ್ಮೆ ನಿವೃತ್ತ ಸೈನಿಕರಾಗಿರುವಂಥ ಶ್ರೀ ಮಹಾದೇವ್ ಒಂಟ್ಮುರಿ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಸತೀಶ್ ಹಿರ್ಲಿ ಹಾಗೂ ರಾಮಚಂದ್ರ ಕಾಶಿ ಅವರು ಒಂದು ಸನ್ಮಾನವನ್ನು ಮಾಡೋದ್ರ ಮೂಲಕ ಮಾಲಾರ್ಪಣೆ ನೆರವೇರಿಸಬೇಕೆಂದು ವಿನಂತಿಸಿಕೊಳ್ತೇನೆ. ದಯಮಾಡಿ ಆ ಗಣ್ಯರು ವೇದಿಕೆ ಮುಂಬಂದು ಬರಬೇಕೆಂದು ಕೇಳಿಕೊಳ್ತೇನೆ. ಸಾಕಷ್ಟು ರೀತಿಯಲ್ಲಿ ಗೊರಗುದ್ದಿಯ ಗ್ರಾಮಕ್ಕೆ ಯಾವ ನಾಟಕ ಇರಲಿ, ಯಾವುದೇ ಒಂದು ಜಾತ್ರೆ ಇರಲಿ, ಒಂದು ನಿಸ್ವಾರ್ಥ ಮನಸ್ಸಿಲ್ಲದೆ ಸಾಕಷ್ಟು ರೀತಿಯ ಒಂದು ಸಹಾಯವನ್ನು ಮಾಡಿರುವಂಥ, ನಾನು ಭಾಳ ಸಣ್ಣವಿರ್ತ ನೋಡಿದ್ದೀನಿ, ಸಾಕಷ್ಟು ಎಲ್ಲದಕ್ಕೂ ಏನಪ್ಪ ಅಂದ್ರೆ ಸಹಾಯವನ್ನು ಮಾಡಿರುವಂಥ ನಿವೃತ್ತ ಸೈನಿಕರಾಗಿರುವಂಥ ಶ್ರೀ ಮಹಾದೇವ್ ಒಂಟ್ಮುರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನದಾಗಿ ನಮ್ಮ ಯರಗಟ್ಟಿ ತಾಲೂಕಿನ APMC ಅಧ್ಯಕ್ಷರಾಗಿರುವಂಥ ಶ್ರೀ ನೀಲಕಂಠಣ್ಣ ಸಿದ್ಧ ಬಸವನವರು ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ರಾಮಸಿದ್ ಕನಗಾರ್ ಹಾಗೂ ಶಿಕ್ಷಕರಾಗಿರುವಂಥ ರಾಮಸಿದ್ ಕನಗಾರ್ ಹಾಗೂ ಶ್ರೀ ಶಿವಕುಮಾರ್ ಜಗಮಣ್ಣರವರು ಸನ್ಮಾನವನ್ನು ಮಾಡಬೇಕಂತ ವಿನಂತಿಸಿಕೊಳ್ತೇನೆ. ಬಾ ಕುಮಾರ, ಬಾ ಬಾ ಬಾ. ವೀರ ಧೀರರಾಡಿದ ನಾಡು ನನ್ನದು, ಶಾಂತಿ ಮಂತ್ರ ಕಾಡಿದ ವೀರ ನನ್ನದು, ವರ ಸಾಧು ಸಂತರ ನೆಲೆ ನನ್ನದು, ಮಹಾಶಿಲ್ಪಕಾರರು ನುಡಿ ನನ್ನದು, ಸಂಗೀತ ಸಾಹಿತ್ಯ ಕಲೆ ನನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಒಂದು ನಾಟಕಕ್ಕೆ ಸೌಭಾಗ್ಯಲಕ್ಷ್ಮಿ ಶುಗರ್ ಚೇರ್ಮನ್ರು ಶ್ರೀ ಸಂತೋಷ್ ಜಾರಕಿಹೊಳಿ ಸಾಹೇಬರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಕೋಟೂರು ಶಿವಾಪುರದ ಅಧ್ಯಕ್ಷರಾಗಿರುವಂಥ ಶ್ರೀ ತವನಪ್ಪ ಟೋಪನ್ನರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಭೀಮಪ್ಪ ಸುನದಳಿ ಹಾಗೂ ರಾಮಸಿದ್ ರಮೇಶ್ ಸನದಿ ಇವರು ಸನ್ಮಾನವನ್ನ ಮಾಡಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ದಯಮಾಡಿ ಬಾ. ಏಕದಲ್ಪ ಕರುಣಾವರಣ ಪಾಲಿಸೋ ಗಣನಾಯಕ, ಏಕದಲ್ಪ ಕರುಣಾವರಣ ಪಾಲಿಸೋ ಗಣನಾಯಕ, ಸೋಮವತ ಶೋಕವತ, ಸೋಮವತ ಶೋಕವತ ಪಾಲಿಸೋ ಶುಭದಾಯಕ, ಏಕದತ್ತ
ದಯಮಾಡಿ ಒಂದು ಸಮಯದ ಅಭಾವ ಇರುವುದರಿಂದ ದಯಮಾಡಿ ಗ್ರಾಮಸ್ಥರು ನಿಂತುಕೊಳ್ಳದೆ ತಾವು ನಿಂತ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕೆಂದು ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತಹ ಶ್ರೀ ಫಕೀರಪ್ಪಣ್ಣ ಹದ್ದನವರವರು, ಜೊತೆಗೆ ತಾಲೂಕ್ ಪಂಚಾಯತಿ ಇನ್ನೋರ್ವ ಮಾಜಿ ಸದಸ್ಯರಾಗಿರುವಂತಹ ಶ್ರೀ ಚಯಪ್ಪ ಹುಂಡೇಕರ್ ಅವರು, ತದನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಸುನದೊಳ್ಳಿಯವರವರು, ದಯಮಾಡಿ ಕ್ಷಮೆ ಇರಲಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಫಕೀರಪ್ಪಣ್ಣ ಹದ್ದನವರವರು, ದಯಮಾಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತಹ ಶ್ರೀ ಫಕೀರಪ್ಪಣ್ಣ ಹದ್ದನವರವರಿಗೆ, ತದನಂತರ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತಹ ಶ್ರೀ ಚಯಪ್ಪ ಹುಂಡೇಕರ್ ಅವರಿಗೆ, ಗ್ರಾಮ ಪಂಚಾಯತ್ ಕಡಬಿ ಒಂದು ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಸುಂದಳಿಯವರವರಿಗೆ, ತದನಂತರ ನಮ್ಮ ಗುರುಗುದಿ ಗ್ರಾಮದ ಖ್ಯಾತ ವೈದ್ಯರಾಗಿರುವಂತಹ ರುದ್ರಪ್ಪ ಬೆಳಗಾರ ಅವರಿಗೆ, ಇವರಿಗೆ ಒಂದು ಸನ್ಮಾನದ ರೂಪದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಲಾರ್ಪಣೆಯನ್ನ ಮಾಡಬೇಕೆಂದು ವಿನಂತಿಸಿಕೊಳ್ತೇನೆ. ಮುನ್ನ ಮಾಡಿದ ಪಾಪ ಯಾರ ತಾತನಗ, ಮುನ್ನ ಮಾಡಿದ ಪಾಪ ಯಾರ ತಾತನಗ, ನೀನೇ ಹೇಳು ರಾಗವೇ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ನೀರ ತಾಯಾಗಿರುವೆ ರಾಘವೇಂದ್ರ. ದಯಮಾಡಿ ರುದ್ರಪ್ಪ ಬೆಳಗಾರ ಅವರು ವೇದಿಕೆ ಮುಂಭಾಗದಲ್ಲಿ ಬರ್ಬೇಕು ಕೇಳ್ಕೊತೀನಿ. ಬಾಯ್ ಕಡೆ ಡಾಕ್ಟ್ರ ಬಾ. ಇವರಿಗೆ ರಾಮಣ್ಣ ಗೊಡ್ಚಿ ಹಾಗೂ ಶ್ರೀ ಚಿದಾನಂದ ಸುಂದಳಿ ಅವರವರು ಒಂದು ಸನ್ಮಾನವನ್ನು ಮಾಡಬೇಕಂತ ವಿನಂತಿಸಿಕೊಳ್ತೇನೆ. ಇವರು ತದನಂತರ ಶಿವಕುಮಾರ್ ಜಗಮೈನವರು, ತದನಂತರ ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ದಲ್ಲಿ ಸುಮಾರು 10 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಆತ್ಮೀಯ ಗೆಳೆಯ ಅಳಿಯ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಬರಬೇಕಂತ ಕೇಳಿಕೊಳ್ತೇನೆ. ಶಿವಕುಮಾರ್ ಜಗಮೈನವರು ಹಾಗೂ ನಮ್ಮ ಗುರುಗುದಿಯ ಒಂದು ಡಾಕ್ಟರ್ ಆಗಿರುವಂಥ ರುದ್ರಪ್ಪ ಬೆಳಗಾರ್, ಇವರಿಬ್ಬರಿಗೆ ರಾಯಪ್ಪ ಗೇಟೀನ್ ಹಾಗೂ ಶ್ರೀ ಚಿದಾನಂದ್ ಸುಂದಳಿಯವರು, ಶಿವಾನಂದ್ ಗುಡದಪ್ಪಗಳು ಇವರು ಒಂದು ಸನ್ಮಾನವನ್ನು ನೆರವೇರಿಸಿ ವಿನಂತಿಸಿಕೊಳ್ತೇನೆ. ದಯಮಾಡಿ ಬೇಗ ಬೇಗ ಬಂದು ವೇದಿಕೆ ಮುಂಭಾಗ. ಶಿವಯೋಗಿ ಸಿದ್ದರಾಮ ಸೋಲಾಪುರದ, ಶಿವಯೋಗಿ ಸಿದ್ದರಾಮ ಸೋಲಾಪುರದ, ನರಿಸುವ ನಿನ್ನಯ ನಾಮ, ನರಿಸುವ ನಿನ್ನಯ ನಾಮ, ಶ್ರೀ ಗುರು ಸಿದ್ದೇಶ್ವರಾಯ. ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವಂತ ವಿಠಲ್ ಮಾನಪ್ಪನವರು, ವಿಠಲ್ ಮಾನಪ್ಪನ ದಯಮಾಡಿ ವೇದಿಕೆಗೆ ಬರಬೇಕು. ದಯಮಾಡಿ ವಿಠಲ್ ಮಾನಪ್ಪನವರು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ ವಿಠಲ್ ಮಾನಪ್ಪನವರು ಬೇಗ ವೇದಿಕೆ ಬರಬೇಕಂತ ವಿನಂತಿಸಿಕೊಳ್ತೇನೆ. ನಿಮಗಾಗಿ ಅನುದಿನ ನಿಮ್ಮಯ ಸೇವೆಯ ಮಾಡುತ್ತ ನಿಂತಿಹವು ತಲೆಬಾಗಿ. ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಊರಿನ ಹಿರಿಯರಾಗಿರುವಂತ ಶ್ರೀ ಚಿದಾನಂದ್ ಸುಂದಳಿ ಅವರಿಗೆ ಈ ಒಂದು
ಆಗೈತಿಂದ ಇಲ್ಲ ಮಾಡಿದ್ರಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ ಊರಿನ ಹಿರಿಯರಾಗಿರುವಂಥ ಕೆಂಚಪ್ಪ ಗುಡೂಜಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ರಾಮಚಂದ್ರ ಕಾಶಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ತೇನೆ. ಅಲ್ಲಿ ಮಾಲಿ ಕೊಡ್ತಾರೆ ದಯಮಾಡಿ ಅಲ್ಲಿ ತಗೋರಿ, ಅವ್ನು ತೆಗೆದಿಟ್ಟು ಬಿಡ್ರಿ. ಅಲ್ಲೇ ನೋಡಪ್ಪ, ಅಲ್ಲೇ ನೋಡಿ ಬಾಜು. ತದನಂತರ ಇನ್ನೋರು ಊರಿನ ಹಿರಿಯರಾಗಿರುವಂಥ ವಿಠಲ್ ಸುಂದಳಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶಿವಾನಂದ ಮಾಡಮಗಿರಿ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿಸಿಕೊಳ್ತೇನೆ. ನನ್ನ ಬಾಳಿನ ದೇವರು ರಾಜರೇ, ನನ್ನ ಬಾಳಿನ ದೇವರು ರಾಜರೇ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀ ಊರಿನ ಹಿರಿಯರಾಗಿರುವಂಥ ಶ್ರೀ ಕೆಂಚಪ್ಪ ಕರಗುಳಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತೇನೆ. ಇವರಿಗೆ ಸಂಜೀವ್ ನಾಯ್ಕರ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಳ್ತೇನೆ. ಇವರು ನನ್ನ ವೇದಿಕೆ ಮೇಲೆ ಆಸೀನರಾಗಿರುವಂಥ ಊರಿನ ಹಿರಿಯರಾಗಿರುವಂಥ ಶ್ರೀ ಶಿವರಾಯ್ ಕರಡಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಭಾವದಿಂದ ಸ್ವಾಗತವನ್ನ ಕೋರುತ್ತೇನೆ. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಬರಬೇಕಂತ ಕೇಳಿಕೊಳ್ಳುತ್ತೇನೆ. ಇವರಿಗೆ ರಾಮಸಿದ್ಧ ಕೈತ್ನಾಳ್ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿಸಿಕೊಳ್ತೇನೆ. ಯಾಕೆ ಚಿಂತೆ ಮಾಡತಿ ಎಲೆ ಮನವೇ ನಿನಗ, ಯಾಕರು ಸುಖವಿಲ್ಲ ಎಲೆ ಮನವೇ ನಿನಗ, ಯಾಕರು ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ದಾನವ ಮಾಡಿ, ಲೋಕನಾಥನ ದಾನವ ಮಾಡಿ, ಸಾಕಾರ ಮಾಡಿಕೊಂಡು ದಯಮಾಡಿ ವೇದಿಕೆಯ ಬಲಭಾಗದಲ್ಲಿ ಹಾಗೂ ಎಡಭಾಗದಲ್ಲಿ ಇರ್ತಕ್ಕಂಥ ಸ್ವಲ್ಪ ಗ್ರಾಮಸ್ಥರು ಸ್ವಲ್ಪ ಒಂದು ಸ್ಥಳವನ್ನ ಅನುಕೂಲ ಮಾಡಿಕೊಡ್ರಿ. ಯಾಕಂತಂದ್ರೆ ಮಾಲಾರ್ಪಣೆ ಮಾಡಕ್ಕೆ ಅಸ್ತವ್ಯಸ್ತ ಆಗ್ತಾ ಇದೆ. ದಯಮಾಡಿ, ಯಾಕಂದ್ರೆ ಆಲ್ರೆಡಿ 11 ಗಂಟೆ ಬಂತು, ಇನ್ನೊಂದು 10-15 ನಿಮಿಷ ಕಾರ್ಯಕ್ರಮ ಮುಗಿಸ್ಬಿಡೋಣ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತ ವೇದಿಕೆ ಮೇಲೆ ಆಸೀನರಾಗಿರುವಂತ ಗುರುಗುದ್ದಿ ಗ್ರಾಮದ ಸರ್ವ ಹಿರಿಯರನ್ನ ಸ್ವಾಗತವನ್ನ ಕೋರುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತ ಊರಿನ ಹಿರಿಯರಾಗಿರುವಂತ ಶ್ರೀ ಲಕ್ಕಪ್ಪ ಜಗಮಣ್ಣವರ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ರಾಮಣ್ಣ ಕಾಶಿಯವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಮಂಜುನಾಥ್ ಸಿಂಗನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. SDMC ಮಾಜಿ ಅಧ್ಯಕ್ಷರಾಗಿರುವಂತಹ ಸೋಮಲಿಂಗ್ ಜಕ್ಕಣ್ಣವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಶಪ್ಪ ಸುಂದರವನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಭೀಮಪ್ಪ ವಂಟಮೂರಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮಹಾದೇವ್ ಹಗೆದಾಳ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಷಣ್ಮುಖ್ ಕರಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಷಣ್ಮುಖ್ ಕರಡಿ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇವರೆಲ್ಲರಿಗೂ ನಾಟಕಕ್ಕೆ ಸಂಬಂಧಪಟ್ಟಂತ ಮಾಲಕರು ಸ್ಟೇಜ್ ಡೈರೆಕ್ಟರ್ ಅವರು ಮಾಲಾರ್ಪಣೆ ಮಾಡಬೇಕು ವಿನಂತಿಸಿಕೊಳ್ತೇನೆ. ಆಗೈತೆ ರೇವಪ್ಪ ಮಾಲ್ದಿನಿ, ಶಿವನಪ್ಪ ಮಾನಪ್ಪನವರ್, ಧರ್ಮಪ್ಪ ಕಾಶಿ, ಮಲ್ಲಪ್ಪ ಬಳೆಗಾರ್, ಬೀರಪ್ಪ ಕರಡಿ, ಮುದುಕಪ್ಪ ಸಿಂಗ್ನವರು, ಬಾಳಪ್ಪ ಹೆಗದ ಇವರೆಲ್ಲರಿಗೂ ಮಾಲಾರ್ಪಣೆ ಮಾಡಬೇಕು ವಿನಂತಿಸಿಕೊಳ್ತೇನೆ. ಈರಣ್ಣ ಬಳೆಗಾರ್ ಹಾಗೂ ರಘುನಾಥ್ ಗುಗ್ಗರ್ನಟ್ಟಿ ಇವರು ಮಾಲಾರ್ಪಣೆ ಮಾಡಬೇಕು ವಿನಂತಿಸಿಕೊಳ್ತೇನೆ. ಮಾಡ್ತೀನಿ
ಎಸ್ ರಾಮಚಂದ್ರ ಕಾಸಿ ಹಾಗೂ ಸತೀಶ್ ಹಿರ್ಲಿ ರಾಯಪ್ಪ ಗೇಟಿನ್ ಇವರಿಗೆ ಮಾಲಾರ್ಪಣೆ. ದಯಮಾಡಿ ಮುಂದೆ ಬರ್ರಿ, ಬೇಗ ಬರ್ರಿ. ರಾಮಚಂದ್ರ ಹಾಗೂ ಸತೀಶ್ ರಾಯಪ್ಪ ಇವರಿಗೆ ಶಿವಾನಂದ್ ಮಾಡಮಗಿರಿ ಬರ್ರಿ. ಶಿವಾನಂದ್ ಮಾಡಮಗಿರಿ ಹಾಗೂ ಶಿವಾನಂದ್ ಪೂಜಾರಿ ಇಬ್ಬರು ಮಾಲಕರು ಬರ್ರಿ. ಒಮ್ಮೆ ಬಂದ್ಬಿಡ್ರಿ, ಎಲ್ಲರೂ ಮುಂದೆ ತುಂಬಿಡ್ರಿ. ದಯಮಾಡಿ ವೇದಿಕೆ ಮೇಲೆ ಆಗಿರೋಂಥ ಮುಂದಿನ ಸಾಲ ಇರ್ತಕ್ಕಂಥ ಹಿರಿಯರು ನಿಲ್ಗಂಟನ ಹಾಕಿಬಿಡ್ರಿ. ಬಡ ಕೊಡ್ರಿ, ಅಲ್ಲಿ ಮಲ್ಲಿ ಕೊಡ್ರಿ ರಾಮಣ್ಣ ಗೊಡ್ಚಿ ಅವರವರು ದಯಮಾಡಿ ಬರ್ರಿ. ಶಿವಾನಂದ್ ಹಾಕಿಬಿಡ್ರಿ. ದಾರಿ ಮುಗಿದಾಗ ನೀ ನನ್ನ ಊರಾಗು ನಿಂದಿರಿ, ಅಲ್ಲೇ ಹಾಕೊಂಡು ನಿಂದಿರಿ. ಶಿವನ ಒಂದ್ ಸೆಕೆಂಡ್ ಹಾಕೋರಿ. ರಾಯಪ್ಪನ ಒಂದ್ ಸೆಕೆಂಡ್. ಹೆಗಲು ನೀನೆ ನನ್ನ ಬಾಯವು ನೀನೆ ಬಲವು ನೀನೆ ನನ್ನ ಬಾಳಿಗೆ ಕಾಯುವೆ ನೀ ನೀಡುವೆ ನಾ ಬೇಡುವೆ ಜೀವಕ್ಕೆ ಉಸಿರಣೀನಯ್ಯ ಜಗದ ಜ್ಯೋತಿಗೆ ದಯಮಾಡಿ ವೇದಿಕೆ ಒಂದು ಸ್ಥಳಾವಕಾಶ. ಯಪ್ಪ ಕೂತ್ಕೋರಿ, ದಯಮಾಡಿ ಕೂತ್ಕೋರಿ ಪ್ಲೀಸ್. ಇನ್ನ ಕರಿತೀನಿ, ಒಬ್ಬರು ಮಾತಾಡ್ತಾರೆ. ದಯಮಾಡಿ ಮಾತಾಡ್ತಾರೆ. ಯಾರು ನಾವು ಮಾಡೋಣ. ದಯಮಾಡಿ ಮಾವ ಮಾಡೋಣ ಹಾಕಿಸ್ತಿಲ್ಲ, ಒಬ್ಬರು ಮಾತಾಡ್ಸೋಣ. ದಯಮಾಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂಥ ಶ್ರೀ ಪಗಿರಪ್ಪನ ಹದ್ದನವರವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನ್ನು ವಿನಂತಿಸ್ಕೊಳ್ತೇನೆ. ಇಲ್ಲಿ ಮಾತಾಡ್ರಿ, ಒಂದು 2 ನಿಮಿಷ ಮಾತಾಡ್ರಿ. ಆಮೇಲೆ ಮಲ್ಲಪ್ಪವ ಬಳಗರ್ಮ ಕೂತ್ಕೋರಿ. ದಯಮಾಡಿ ಒಂದು 5 ನಿಮಿಷ, ಕೆಲವು 10 ನಿಮಿಷಗಳಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ತೇವೆ. ದಯಮಾಡಿ ವೇದಿಕೆ ಹೇಳ್ತಾನೆ, ಇನ್ನೂ ಮಾಡ್ತೇನೆ ಸಂಬಂಧ. ಮೊದಲಿಗೆ ಎಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಳಬೇಕಾಗಿ ವಿನಂತಿ. ಯಾಕಂದ್ರೆ ನಾಟಕ ಶುರು ಆಗ್ಬೇಕಾದ್ರೆ ಇವೆಲ್ಲ ಕಾರ್ಯಕ್ರಮಗಳು ಬೇಕು. ಯಾಕಂದ್ರೆ ಊರಿನ ಹಿರಿಯರನ್ನ ಸನ್ಮಾನ ಮಾಡೋದು. ಯಾಕಂದ್ರೆ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಹೆಣ್ಮಗಳಿಗೆ ಏನು ಬೇಕಾದಂಥ ಕಾರ್ಯಕ್ರಮ ಎಲ್ಲ ತರಿಸಿ ನೀವೇನು ಗಂಡನ ಮನೆಗೆ ಏನು ಹೆಣ್ಮಕ್ಳನ್ನ ನಗನಗ್ತಾ ಕಳಿಸ್ತಿರಲ್ಲ, ಹಂಗೆ ಈ ನಾಟಕಗಳು ಮತ್ತು ಊರಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಇಂಥವೆಲ್ಲ ಹಿರಿಯರನ್ನ ಸನ್ಮಾನ ಮಾಡೋದು, ಸತ್ಕಾರ ಮಾಡೋದು ಮತ್ತು ಇಂಥವೆಲ್ಲ ಕಾರ್ಯಕ್ರಮಗಳು ಬೇಕು. ಅದಕ್ಕೆ ದಯಮಾಡಿ 1-2 ಮಿನಿಟ್ ಲೇಟ್ ಆಕತಿ, ಎಲ್ಲರೂ ಶಾಂತತೆಯನ್ನು ಕಾಯ್ಕೋಬೇಕಾಗತ್ತೆ. ಮೊದಲಿಗೆ ಆರಾಧ್ಯ ದೇವರಾದ ಮಾರುತೇಶ್ವರನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಯರಗಟ್ಟಿ ತಾಲೂಕಿನ ಗೊರಗುದ್ದಿ ಗ್ರಾಮದ ಶ್ರೀ ಮಾರುತೇಶ್ವರ ದೇವರ ಓಕಳೆ ನಿಮಿತ್ತವಾಗಿ ಶ್ರೀ ಮಾರುತೇಶ್ವರ ಯುವಕ ಸಂಘ ಗೊರಗುದ್ದಿ ಇವರು ಅರ್ಪಿಸುವ 2ನೇ ಕಲಾಕುಸುಮ ಎಂಬ ಸುಂದರ ಸಾಮಾಜಿಕ ನಾಟಕವಾದ ಹೆಸರು ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಅರ್ಥಾರ್ಥ ಗಂಡುಗಲಿ ಪುಂಡ ಬಲರಾಮ ಎಂಬ ಸುಂದರ ಸಾಮಾಜಿಕದ ನಾಟಕದ ದಿವ್ಯ ಸಾನ್ನಿಧ್ಯವನ್ನಿಸಿರುವಂಥ ಶ್ರೀ ಬ್ರಹ್ಮಾನಂದ ಮಹಾರಾಜರು ಗೊರಗುದ್ದಿ ಇವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ನಾಟಕವನ್ನು ಉದ್ಘಾಟನೆ ಮಾಡಲು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಮ್ಮ ತಾಲೂಕಿನ ಭರವಸೆ ನಾಯಕರು ಹಾಗೂ ಯುವಕರು, ಉತ್ಸಾಹಿಗಳು ಹಾಗೂ ಬಡವರು ಹಾಗೂ ದೀನು ದಲಿತರ ಉದ್ಧಾರಕರಾದಂಥ ತಾಲೂಕಿನ ಶಾಸಕರಾದಂಥ ವಿಶ್ವಾಸನ ವೈದ್ಯ ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇನ್ನೋರ್ವ ಯುವಕರು, ಉತ್ಸಾಹಿಗಳು ಹಾಗೂ ಗ್ರಾಮ ಪಂಚಾಯಿತಿ ಪ್ರಥಮ ಪ್ರಜೆಗಳಾದಂಥ ಪ್ರಕಾಶಣ್ಣ ಸುಣದಳ್ಳಿ ಅವರು ಹಾಗೂ APMC ಅಧ್ಯಕ್ಷರಾದಂಥ ಪ್ರಕಾಶಣ್ಣ
ನೀಲ್ಕಂಠ ಶಿವಬಸನವರಿಗೂ ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ಚಾಯಪ್ಪನ ಹುಂಡೇಕರ್ ಸಾವುಕಾರಿಗೂ ಹಾಗೂ ಈ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ಹಾಗೂ ಯುವಕರಿಗೂ ಈ ನಾಟಕವನ್ನು ಕಲಿಸಲು ಆಗಮಿಸಿರುವಂಥ ಎಲ್ಲ ಗುರುವೃಂದಕ್ಕೂ ಹಾಗೂ ಎಲ್ಲ ಯುವಕರಿಗೂ ತಾಯಂದಿರಿಗೂ ಹಾಗೂ ಮುದ್ದು ಮಕ್ಕಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಕಲೆ ಎಂಬುದು ಎಲ್ಲರಿಗೂ ಬರುವುದಿಲ್ಲ, ಯಾಕಂದ್ರೆ ಒಬ್ಬೊಬ್ಬರಿಗೆ ಬರ್ತದೆ. ಯಾಕಂದ್ರೆ ಈ ನಮ್ಮ ಉತ್ತರ ಕರ್ನಾಟಕದೊಳಗೆ ನಾಟಕ, ಗೀಗಿ ಪದ, ಜಾನಪದ ಮತ್ತು ಹಂತಿ ಪದ, ಬಿಸುಕಲ್ಲಿನ ಪದಗಳು ಏನಾರ ಇದ್ರೆ ಈ ನಮ್ಮ ಉತ್ತರ ಕರ್ನಾಟಕದೊಳಗೆ ಅಂತ ಹೇಳ್ಬೇಕಾಗತ್ತೆ. ಅದಕ್ಕೆ ಏನೈತಿ ಈಗೆಲ್ಲ ಈ ಮೊಬೈಲ್ ಟಿವಿ ಬಂದೆಲ್ಲ ಈ ದೇಶವನ್ನು ಹಾಳು ಮಾಡಾಕ್ತಾವ. ಅದ್ರ ಜೊತೆಗೆ ಇಂಥವೆಲ್ಲ ಕಲೆಗಳು ಬೇಕು. ಯಾಕಂದ್ರೆ ಹಿಂದಿನ ಹಿರಿಯರ ಇವತ್ತು ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒಣಕೆ ಓಬವ್ವ ಇರ್ಬೋದು, ಇವತ್ತು ಕನಕದಾಸರು, ಇಂಥವೆಲ್ಲ ಸಾಹಿತ್ಯಗಳ ಮತ್ತು ಅವರ ಚರಿತ್ರೆಯನ್ನು ನಾವು ತಿಳ್ಕೊಬೇಕಂದ್ರೆ ಈ ನಾಟಕಗಳ ಮುಖಾಂತರ ತಿಳ್ಕೊಬೇಕಾಗತ್ತೆ. ಇಲ್ಲಿ ಟಿವಿ ಒಳಗೆ ಮೊಬೈಲ್ದೊಳಗೆ ಬರುವ ಬೇರೆನೇ ಇರ್ತಾವೆ. ಅತಿ ಸಸಿಗೆ ಜಗಳ ಹಚ್ಚೋದು, ಹೆಣ್ಮಕ್ಳು ಕೂಡ ಬಡದಾಡ ಹಚ್ಚೋದು, ಯಾರೋ ಯಾರ್ದು ಕೂಡ ಹೋಗೋದು, ಇಂಥವೆಲ್ಲ ಏನಂತ ಕೆಟ್ಟ ಪ್ರವೃತ್ತಿಗಳನ್ನು ನೋಡ್ಬೇಕಾದ್ರೆ ಟಿವಿ ಮತ್ತು ಫೋನ್ಗಳ ಮುಖಾಂತರ ನೋಡ್ಬೇಕಾಗೈತಿ. ನಮ್ಮ ಒಳ್ಳೆತನವನ್ನು ಮತ್ತು ನಮ್ಮ ಜೀವನವನ್ನು ಹೆಂಗೆ ಅಳವಡಿಸಿಕೊಳ್ಳಬೇಕು, ನಾವು ಜೀವನದೊಳಗೆ ಹೆಂಗೆ ನಾವು ಮುಂದೆ ಹೋಗಬೇಕು ಅನ್ನುವಂಥದ್ದು ಒಂದು ಏನಾರು ಕಲ್ಕೋಬೇಕಾದ್ರೆ ಇವತ್ತು ಇಂಥ ನಾಟಕಗಳ ಮುಖಾಂತರ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರನ್ನ ದೇಶ ಬಿಟ್ಟು ಓಡಾಡಿಸ್ಬೇಕಾದ್ರೆ ಹೆಂಗೆ ಹೋದ ಅನ್ನೋದು ನಮಗೆ ಗೊತ್ತಿಲ್ಲ, ಆದ್ರೆ ಹಿಂದಿನ ಹಿರಿಯರಿಗೆ ಗೊತ್ತದ. ಈಗ ನಾವು ನಾಟಕ ಮುಖಾಂತರ ಕಳ್ಕೊಬೇಕಾಗತ್ತೆ. ಇವತ್ತು ಏನೈತೆ ಅಂದ್ರೆ ಒಳ್ಳೇದೇನಾದ್ರು ತಿಳಿಸುವಂಥದ್ದು ಏನಾರು ಇದ್ರೆ ನಾಟಕಗಳು ದಯಮಾಡಿ ಈಗೇನೈತೆ ಅಂದ್ರೆ ಇಂಥವು ಬೇಕು. ಅದಕ್ಕೇನೈತಿ ಇನ್ನೂ ಏನೈತೆ ಅಂದ್ರೆ ನಾನು ಒಂದೇ ಒಂದು ಹೇಳಿ ಮುಗಿಸ್ತೇನೆ. ಎಲ್ಲರಿಗೂ ಒಂದೇ ಅಂದ್ರೆ ತಾಯಂದರಿಗೂ ಮತ್ತು ಹಿರಿಯರಿಗೆ, ಈ ಊರಿನ ಹಿರಿಯರಿಗೆ ಹೇಳೋದಂದ್ರೆ ಮಕ್ಕಳಿಗೆ ವಿದ್ಯೆ ಕೊಡ್ರಿ. ವಿದ್ಯೆ ಇಲ್ಲದ ಬಾಳು ಹದ್ದಿಗಿಂತ ಕಡೆ ಅಂತ ಹೇಳ್ಯಾರ. ಯಾಕಂದ್ರೆ ಇವತ್ತು ನಾವು ಗಳಿಸ್ಬೋದು, ಹೊತ್ತೇರಿ ಹೊತ್ತು ಮುಳುಗೋದು ಗಳಿಸ್ಬೋದು, ಬಳಸ್ಬೋದು. ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡ್ರಿ, ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ರಿ. ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಬಂದಾಗ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡಿ, ಎಲ್ಲರೂ ಊರಲ್ಲಿ ಗ್ರಾಮಸ್ಥರು ಕೂಡಿ ಈ ವೇದಿಕೆ ಮೇಲೆ ಇರೋದನ್ನು ನೋಡಿದ್ರೆ ನನಗೆ ಭಾಳ ಒಂದು ಸಂತೋಷ ಅನಿಸ್ತದೆ. ಇದೇ ಥರನಾಗಿ ಮುಂದುವರಿಲಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನನ್ನ ಮಾತನಾಡೋಕ್ಕೆ ಅನುವು ಮಾಡಿಕೊಟ್ಟಂಥ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ತಾಯಿಯಂದಿರಿಗೂ, ಯುವಕರಿಗೂ ಹಾಗೂ ಹಿರಿಯರಿಗೂ ನನ್ನ ನಮಸ್ಕಾರಗಳು ಹೇಳಿ ನಮ್ಮ ಮಾತುಗಾರ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ತಾಲೂಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂತಹ ಶ್ರೀ ಪ್ರಕರಪ್ಪನ ಹದ್ದಣ್ಣ ಅವರಿಗೆ ಧನ್ಯವಾದ ತಿಳಿಸುತ್ತಾ, ಇನ್ನೊಂದು 5 ನಿಮಿಷ ಎಲ್ಲ ಮುಗಿಸೋಣ. ಕೇವಲ ಒಂದು 5 ನಿಮಿಷ ಎಲ್ಲ ಮುಗಿಸ್ತೀವಿ. ಈ ಒಂದು ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾಗಿರ್ತಕ್ಕಂಥ, ಯಾಕಂದ್ರೆ ಈ ಒಂದು ಬ್ಯಾನರ್ದಲ್ಲಿ 114 ಜನರ ಹೆಸರಿದೆ. ಎಲ್ಲರೂ ಹೆಸರು ಹೇಳ್ಬೇಕಾದ್ರೆ ಬೆಳಗಿನ 5 ಗಂಟೆ ಆಗತ್ತೆ, ನಾಟಕನ ನೋಡಕ್ ಆಗೋದಿಲ್ಲ. ಅದಕ್ಕಾಗಿ ಈ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತಂದ್ರೆ ಬ್ಯಾಂಜೋ ಮಾಸ್ತರ್ ಆಗಿರ್ಬೋದು, ಹಾರ್ಮೋನಿಯಂ ಮಾಸ್ತರ್ ಅವರಾಗಿರ್ಬೋದು, ಜೊತೆಗೆ ಇನ್ನಿತರ ಒಂದು ಕಾರ್ಯಕರ್ತರು, ಸಂಜು ನಾಯ್ಕರ್ ಅವರು, ಈ ಒಂದು ವೇದಿಕೆಯ ಸಂಜು ನಾಯ್ಕರ್ ಆಗಿರ್ಬೋದು, ಇನ್ನಿತರು, ಯಾಕಂತ ಅವರವರ ಹೆಸರು ಹೇಳದೆ ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಇವರಿಗೆ ಶಿವಾನಂದ ಗುಡದಾಪುರ, ಶಿವಾನಂದ ಕಾಶಿಯವರವರು, ಆಮೇಲೆ ಸೆಟ್ಟಪ್ಪ ಪಿರಂಗಿ ಅವರವರು, ಎಲ್ಲರೂ ಬ್ಯಾಂಜೋ ಮಾಸ್ತರ್ ಹಾಗೂ ನಾಟಕ ಮಾಸ್ತರ್ ಅವರಿಗೆ ಮಾಲಾರ್ಪಣೆ ಮಾಡ್ಬೇಕು ಕೇಳಿಕೊಳ್ತೇನೆ. ಅಲ್ಲೇ ಕೊಡ್ರಿ, ಆ ಶಿವಾನಂದ ಕೊಡ್ರಿ. ಹೋಟೆಲ್ ಸುಣದೋಳಿ, ಪೆಂಡಲ್ ಮಾಲಕ್ ಮಾರುತಿ ಗುಡುಮಕೇರಿ, ಬರಿ ಮುಂದೆ. ಇವರಿಗೆ ರಾಮಚಂದ್ರ ಕಾಶಿ ಅವರು ಮಾಲಾರ್ಪಣೆ ಮಾಡಬೇಕು ಕೇಳಿಕೊಳ್ತೇನೆ. ದಯಮಾಡಿ ಸೆಟ್ಟಪ್ಪ ಪಿರಂಗಿ ಹಾಗೂ ಲಕ್ಷ್ಮಣ್ ಕಾಶಿ ಅವರವರು ಬ್ಯಾಂಜೋ ಮಾಸ್ತರ್ ಅವರಿಗೆ, ಈ ಒಂದು ನಾಟಕದ ಹಾರ್ಮೋನಿಯಂ ಮಾಸ್ತರ್ ಅವರಿಗೆ ಎಲ್ಲರಿಗೂ ಏನಪ್ಪಾ ಅಂದ್ರೆ ಸಾಮೂಹಿಕವಾಗಿ ಮಾಲಾರ್ಪಣೆ ಮಾಡಬೇಕು ಕೇಳಿಕೊಳ್ತೇನೆ. ಈ ಒಂದು ಸದಾನಂದ್ ಮಾನಪ್ಪನವರು ದಯಮಾಡಿ ವೇದಿಕೆ ಬರಬೇಕು. ಒಂದು ಪೆಂಡಲ್ ಮಾಲೀಕರು ಸದಾನಂದ್ ಮಾನಪ್ಪನವ್ರು ಮುಂದೆ ಬರ್ರಿ, ಹಾಕ್ರಿ. ಸಂಜು ಇಲ್ಲಿ ಅದ್ರ ಮುಂದೆ ಬರ್ರಿ. ಅಲ್ಲ ದಯಮಾಡಿ ಬೇಕಾಗ್ತದೆ, ಇಲ್ಲಿ ನಾವೇ ದಂಧಲಿ ಮಾಡೋದಲ್ಲ, ಹಾಕಿರ್ಬೇಕು. ಅದ ಹಲೋ. ಈ ಒಂದು ನಾಟಕಕ್ಕೆ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರು, ಸಹೃದಯಿಗಳು, ಹೆಸರಿಗೆ ತಕ್ಕಂತೆ ವಿಶ್ವಾಸವನ್ನ ನಮ್ಮ ಎಲ್ಲ ಜನರ ಮನಸ್ಸಿನಲ್ಲಿ ಉಳಿಸಿಕೊಂಡಿರುವಂತಹ ಸನ್ಮಾನ್ಯ ವಿಶ್ವಾಸ್ ವಸಂತ್ ವೈದ್ಯರವರು ಈ ಒಂದು ನಾಟಕಕ್ಕೆ 30,000 ರೂಪಾಯಿ ಧನ ಸಹಾಯವನ್ನು ಮಾಡಿರುತ್ತಾರೆ. ಅವರಿಗೆ ಈ ಒಂದು ನಾಟಕದ ಸರ್ವ ಒಂದು ಕಲಾಭಿಮಾನಿಗಳ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ
ಗುರುಗುದ್ದಿ ಗ್ರಾಮದ ನಿವೃತ್ತ ಸೈನಿಕರಾಗಿರುವಂಥ ಶ್ರೀ ಮಹಾದೇವಪ್ಪ ವಂಟಮೂರಿ ಅವರು 20,000 ರೂಪಾಯಿಗಳ ಒಂದು ಸಹಾಯಧನವನ್ನು ಮಾಡಿರುತ್ತಾರೆ. ಅವರಿಗೂ ಕೂಡ ಈ ನಾಟಕದ ಸಮಸ್ತ ಕಲಾಪ್ರೇಮಿಗಳ ಪರವಾಗಿ, ಗುರುಗುದ್ದಿ ಗ್ರಾಮದ ಸಮಸ್ತ ನಾಗರಿಕ ಪರವಾಗಿ ತುಂಬ ಧನ್ಯವಾದ ಸಲ್ಲಿಸುತ್ತೇನೆ. ಇನ್ನೂ ಸಾಕಷ್ಟು ಮಹನೀಯರು ನಮ್ಮ ಪಗಿರಪ್ಪಣ್ಣ ಹದ್ದನವರವರು ಅವರು ಕೂಡ ಏನಪ್ಪಾ ಅಂದ್ರೆ ದೊಡ್ಡ ಮಟ್ಟದ ಒಂದು ಏನು ಅಮೌಂಟನ್ನು ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಧನ್ಯವಾದ ಸಲ್ಲಿಸುತ್ತೇನೆ. ಸಂತೋಷನ್ನ ಜಾರಕಿಹೊಳಿರವರು ಅವರು ಕೂಡ ಈ ಒಂದು ನಾಟಕಕ್ಕೆ 11,000 ರೂಪಾಯಿಗಳ ಒಂದು ಪ್ರೋತ್ಸಾಹಧನವನ್ನು ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅವರೇವರೆನ್ನದೆ ಈ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂದರೆ ಎಲ್ಲರೂ ಬಂದರು, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ಮುಗಿಸುತ್ತೇನೆ. ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ಗುರುಗುದ್ದಿ ಗ್ರಾಮದ ಪರಮ ಪೂಜ್ಯರು ಬ್ರಹ್ಮಾನಂದ ಮಹಾರಾಜರವರು ಕೇವಲ ಎರಡೇ ಆಶೀರ್ವಚನವನ್ನ ನೀಡಿ ತದನಂತರ ಈ ಒಂದು ಕಾರ್ಯಕ್ರಮಕ್ಕೆ ವಂದನೆಯನ್ನ ಹೇಳಲು ಅನುಮತಿ ನೀಡಬೇಕೆಂದು ವಿನಂತಿಸಿಕೊಳ್ತೀನಿ. ದಯಮಾಡಿ ಸಾರಿ ನಿಲ್ಲಪ್ಪ. ಸದ್ಗುರು ಸಿದ್ಧಲಿಂಗರನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಹಾಗೂ ಈ ಜಾತ್ರೆಗೆ ಮೂಲ ಕಾರಣೀಪುರುಷರಾದಂಥ ತ್ರೇತಾಯುಗದಲ್ಲಿ ರಾಮನಿಗೆ ಸೇವಕನಾಗಿ ಎಲ್ಲರಿಗೂ ಒಂದು ಮಾರ್ಗದರ್ಶನ ಕೊಡುತ್ತಾ ಶನಿಯನ್ನು ಮೆಟ್ಟಿ ನಿಂತಂಥ ಹನುಮಾನನಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಸೀನರಾದಂಥ ಅವರಿವರೆನ್ನದೇ ಸರ್ವ ಅಧಿಕಾರಿ ವರ್ಗದವರಿಗೂ ಮಾಜಿ ಹಾಗೂ ಹಾಲಿ ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ಊರ ಗ್ರಾಮಸ್ಥರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇಂದು ಈ ಮಾಧ್ಯಮಗಳಿಂದಾಗಿ ಏನು ಈ ನಾಟಕ ಇವು ನಶಿಸ್ತಾ ಹೊಂಟಂಥ ಸಮಯದಲ್ಲಿ ಈ ಗೊರಗುದ್ದಿ ಗ್ರಾಮದಲ್ಲಿ ಇಂಥ ನಾಟಕಗಳನ್ನು ಸದಾ ಜಾತ್ರೆ ನಿಮಿತ್ತವಾಗಿ ಮಾಡ್ತಾ ಬಂದಿರುವ ಎಲ್ಲ ಕಲಾ ಪ್ರೇಮಿಗಳಲ್ಲಿ ಮತ್ತು ಕಲಾವಂತರಲ್ಲಿ ಇನ್ನೊಮ್ಮೆ ಮುಗಿದೊಮ್ಮೆ ಅವರಿಗೆ ಸದಾ ಅವನು ಹನುಮಾನನು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ, ಕಲೆ ಬೆಳಗಲಿ. ಈ ಕಲೆಯಲ್ಲಿ ಬರುವಂಥ ಈ ನಾಟಕದಲ್ಲಿ ಬರುವಂಥ ಪಾತ್ರಗಳನ್ನು ಈ ಸಮಾಜದ ಜನರು ತಮ್ಮಲ್ಲಿ ಅಳವಡಿಸಿಕೊಂಡು ಒಳ್ಳೆಯದನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಕೆಟ್ಟತನವನ್ನು ಬಿಟ್ಟು ಬಿಡಬೇಕು. ಇಂಥ ನಾಟಕವನ್ನು ನೋಡಿ ಎಲ್ಲರೂ ಆನಂದಿಸಿರಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ನಗಿಮೂರಾಮ್ ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಸಂಜೀವ್ ನಾಯ್ಕರ್ ಹಾಗೂ ಸಂಜೀವ್ ನಾಯ್ಕರ್ ಅವರಿಗೆ ಪೆಂಡಾಲ ಸೇವೆಗಾಗಿ ಸದಾನಂದ ಮನಪ್ಪನವ್ರು ಹಾಗೂ ಮಾರುತಿ ಗುಡುಂಕೆರೆ ದಯಮಾಡಿ ಮಾಲಾರ್ಪಣೆ ಮಾಡಬೇಕು ಕೇಳಿದ್ದೇನೆ. ವಿಠಲ್ ಸುಂದಳಿ ಬೇಗ ಮಾಡಿ ಬರ್ರಿ ಮಾಡ್ರಿ. ರೇವಪ್ಪ ಮಾಲ್ದಿನಿ ಅವರು ಕಂಪ್ನಿಗೆ 1,000 ರೂಪಾಯಿಗಳ ಬಹುಮಾನವನ್ನು ಕೊಟ್ಟಿರುತ್ತಾರೆ. ಅವರಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಲೋ, ಅದೇ ರೀತಿಯಾಗಿ ನಿರೂಪಣೆ ಮಾಡಿದಂಥ ಮಾದೇವ ಮಾವ ಗುಗುರ್ನಟ್ಟಿ ಮತ್ತು ಬಸವೇಶ್ವರ ಶಾಲೆಯ ಶಿಕ್ಷಕರಾದಂಥ ಅವರಿಗೆ ಅವರ ಪ್ರೀತಿಯ ದ್ಯಾಮಣ್ಣ ಹಾಗೂ ದ್ಯಾಮಣ್ಣ ಕಮಿಟಿಯಿಂದ ಅವರೊಟ್ಟರು ಕೂಡಿ ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳಿಕೊಳ್ತೇನೆ. ಹಲೋ, ಚಿದಾನಂದ ಸುಂದಳಿ ಅವರಿಂದ ನಿರೂಪಣೆಯಾದ ಮಾದಾನಂದ ಗುಗುರಂಟಿಯ ಶಿಕ್ಷಕರಿಗೆ ಸನ್ಮಾನ ಹಾಗೂ ಎಲ್ಲ ವೇದಿಕೆ ಮೇಲೆ ಇರುವಂತ ಗಣ್ಯ ಸನ್ಮಾನ ನಡೆಯುತ್ತದೆ.
ಪೊಲೀಸ್ ಡಿಪಾರ್ಟ್ಮೆಂಟ್ ಆರಕ್ಷಕರಾದಂಥ ಸಾಹೇಬರು ಈ ಸ್ಟೇಜ್ ಕಡೆ ಆಗಮಿಸಬೇಕು ಹಾಗೂ ಅವರು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಆದಂಥ ಈ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ಅವ್ರಿಗೆ ಹೇಳ್ತೀನಿ. ಈ ಒಂದು ನಾಟಕಕ್ಕೆ ಕೆಂಚಪ್ಪ ಕರಗುಳಿ ಅವರು 1,001 ರೂಪಾಯಿ ಬಹುಮಾನ ಕೊಟ್ಟಿರುತ್ತಾರೆ. ಅವರಿಗೂ ಧನ್ಯವಾದ ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತ ಸರ್ವರಿಗೂ ಹಾಗೂ ಗುರುಗುದ್ದಿ ಗ್ರಾಮದ ಸಕಲ ಸದ್ಭಕ್ತ ಮಂಡಳಿಗೂ ಹಾಗೂ ನಾಟಕದ ಕಲಾ ಪ್ರೇಮಿಗಳಿಗೂ ಅವರಿವರನ್ನದೇ ಬೇರೆ ಸ್ಥಳದಿಂದ ಬಂದಂತ ಗಣ್ಯ ಮಾನ್ಯರಿಗೂ ಎಲ್ಲರಿಗೂ ಏನಪ್ಪಾ ಅಂದ್ರ ಒಂದೇ ಸಾಲಿನಲ್ಲಿ ಅನಂತ ಅನಂತ ಭಕ್ತಿಯ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಜಗತ್, ಜೈ ಕರ್ನಾಟಕ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತ ಪ್ರಕಾಶ್ ಸುಂದಳಿಯವರವರು 5,000 ರೂಪಾಯಿಯನ್ನ ಪ್ರೋತ್ಸಾಹಧನವನ್ನು ಕೊಟ್ಟಿರ್ತಾರೆ. ಅವರಿಗೂ ಧನ್ಯವಾದಗಳು. ರಮಣ್ಣ ಕಾಶಿಯವರವರು 1,001 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ಧನ್ಯವಾದಗಳು. ಈ ನಾಟಕಕ್ಕೆ ಅಡಿಯಪ್ಪನ ನಾಯಕಪ್ಗೋಳ್ ಅವರು ಕೂಡ 1,000 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ಧನ್ಯವಾದಗಳು. ಸ್ವರೂಪಾಯ ಶ್ರೀ ಮಾರುತೇಶ್ವರಯ್ಯತೆ ನಮಃ 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 ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಓಂ ನಮೋ ನಮೋ ನಟರಾಜ. ಓಂ ನಮೋ ನಮೋ ಶಾರದಾಂಬೆ. ಓಂ ನಮೋ ನಮೋ ಹನುಮಂತೇಶ್ವರ. ನಮೋ ದೇವ ಮಾರುತೇಶ. ನಮೋ ದೇವ ಮಾರುತೇಶ. ನಮೋ ದೇವ ಮಹಿಮಾ
ಭಾರತ ನಮ್ಮಯ ದೇಶ ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಮಹಾತ್ಮ ಗಾಂಧಿ ಜಯರು ವೀರ ಸುಭಾಷರು ಜನಸಿದ ದೇಶ ಮಹಾತ್ಮ ಗಾಂಧಿ ಜಯರು ವೀರ ಸುಭಾಷರು ಜನಸಿದ ದೇಶ ವೀರ ಸುಭಾಷರು ಜನಸಿದ ದೇಶ ವೀರ ಸುಭಾಷರು ಜನಸಿದ ದೇಶ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ